ಹಲೋ ಎವ್ರಿವನ್, ವೆಲ್ಕಮ್ ಟು ಶಿರಿ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋ ಅಲ್ಲಿ ಯೂನಿಟ್ 2 ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಮೈಸೂರು ಯೂನಿವರ್ಸಿಟಿಯಿಂದ PGCET ಎಕ್ಸಾಮ್ಗೆ ಕೊಟ್ಟಿರೋಂತಹ ಸಿಲೆಬಸ್ಸಲ್ಲಿ ಯೂನಿಟ್ 2 ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಅಲ್ಲಿ ನೀವು ಯಾವ ಕಾನ್ಸೆಪ್ಟ್ಸ್ನ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಡಮ್ ಸ್ಮಿತ್ ಕೊಟ್ಟಿರೋಂತಹ ಡೆಫಿನೇಷನ್ ಆಗಿರ್ಬೋದು, ಆಲ್ಫರ್ಡ್ ಮಾರ್ಷಲ್ ಡೆಫಿನೇಷನ್ಸ್ ಆಗಿರ್ಬೋದು, ಅಂಡ್ ನೆಕ್ಸ್ಟ್ ಒನ್ ಇಸ್ ರಾಬಿನ್ಸನ್ ಸ್ಕೇರ್ ಡೆಫಿನೇಷನ್ಸ್ ಆಗಿರ್ಬೋದು. ಸೊ ಆ ಡೆಫಿನೇಷನ್ಸ್ ಮೇಲೆ ನಿಮಗೆ ಕ್ವೆಶನ್ಸ್ನ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಮ್ಯಾಂಡು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸಪ್ಲೈ, ಸಬ್ಸ್ಟಿಟ್ಯೂಟ್ ಗೂಡ್ಸು, ಕಾಂಪ್ಲಿಮೆಂಟರಿ ಗೂಡ್ಸು, ಅದರದ್ದು ಡಿಮ್ಯಾಂಡ್ ಕರ್ವ್ ಶೇಪ್ ಏನಿರುತ್ತೆ ಅಂತ ಹೇಳಿ ಕೇಳ್ತಾರೆ. ಆ್ಯಂಡ್ ದೆನ್ ಡಿಮ್ಯಾಂಡ್ ಕರ್ವ್ ಅಂದರೆ ಏನು, ಡಿಮ್ಯಾಂಡ್ ಶೆಡ್ಯೂಲ್ ಅಂದರೆ ಏನು ಅಂತ ಹೇಳಿ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ರೊಡಕ್ಷನ್. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಲೇಬರು, ಲ್ಯಾಂಡ್, ಕ್ಯಾಪಿಟಲ್, ಆಂಟ್ರಪ್ರಿನರ್ಸ್. ಇದರಲ್ಲಿ ಕಾಬ್ ಡಗ್ಲಸ್ ಡೆಫಿನೇಷನ್ಸ್ ಅಥವಾ ಅದರದ್ದು ಫಾರ್ಮುಲಾ ಮೇಲೆ ನಿಮಗೆ ಒಂದು ಕ್ವೆಶನ್ ಕೇಳೋ ಅಂಥದ್ದು ಚಾನ್ಸಸ್ ತುಂಬ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್, ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್, ಈ ಕಾಸ್ಟ್ದು ಫಂಕ್ಷನ್ಸ್ ಏನು ಮತ್ತೆ ಅದರದ್ದು ರಿಲೇಶನ್ಶಿಪ್ ಬಿಟ್ವೀನ್ ದಿ ಕಾಸ್ಟ್ ಆಗಿರೋ ಅಂಥದ್ದು. ಆ್ಯಂಡ್ ದೆನ್ ಶೇಪ್ಸ್ ಅಥವಾ ಕಾಸ್ಟ್ ಕರ್ವ್ಸ್ದು ಶೇಪ್ಸ್ ಏನಿರುತ್ತೆ ಅಂತ ಹೇಳಿ ಕ್ವೆಶನ್ಸ್ನ ಕೇಳ್ತಾರೆ. ಅದಾದ್ಮೇಲಿಂದ ಯುಟಿಲಿಟಿ, ಥಿಯರಿ ಆಫ್ ಯುಟಿಲಿಟಿಯಲ್ಲಿ ಮಾರ್ಜಿನಲ್ ಯುಟಿಲಿಟಿ ಥಿಯರಿ, ಕಾರ್ಡಿನಲ್ ಯುಟಿಲಿಟಿ ಥಿಯರಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ಸ್ ಅಂತ ಹೇಳಿದ್ರೆ PPC ಕರ್ವ್ಸು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸು, ಅದರದ ಮೇಲೆ ನಿಮಗೆ ಒಂದು ಕ್ವೆಶನ್ಸ್ನ ಕೇಳೋ ಅಂತಹ ಚಾನ್ಸಸ್ಸು ತುಂಬ ಇರೋ ಅಂಥದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಅನ್ ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಅಲ್ಲಿ ಮೊನೋಪಲಿ ಮಾರ್ಕೆಟ್, ಮೊನೋಪೊಲಿಸ್ಟಿಕ್ ಮಾರ್ಕೆಟ್, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಆಲಿಗೋಪಲಿ ಮಾರ್ಕೆಟ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಅಲ್ಲಿ ಅದರದ್ದು ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಅಲ್ಲಿ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಕೊಟ್ಟು ಅದ್ರ ಮೇಲೆ ಒಂದು ಕ್ವೆಶನ್ಸ್ನ ಕೇಳೋ ಅಂತಹ ಚಾನ್ಸಸ್ಸು ತುಂಬ ಇರೋ ಅಂಥದ್ದು. ಸೊ ಇದಿಷ್ಟು ಯೂನಿಟ್ 2 ಆಗಿರೋಂತಹ ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಅಂತಹ ಟಾಪಿಕ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಯೂನಿಟ್ 3 ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ ಕೂಡಲೇ ನಿಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಾಬ್ಲಮ್ಸ್ನ ನೀವು 15 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಮಾಡಿದ್ದೀರಾ, ಅದನ್ನ ಹೇಗೆ 1 ಮಾರ್ಕ್ಗೆ ಕೇಳೋ ಅಂಥದ್ದು ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಫಸ್ಟು ನೀವು ಏನು ಥಿಯೋರಿಟಿಕಲ್ ಓದಿರ್ತೀರ ಒಂದು ಯೂನಿಟ್ಟು, ಆ ಥಿಯರಿ ಪಾರ್ಟಿಂದನೇ ಮೋಸ್ಟ್ ಆಫ್ ದ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲಿ ಫಸ್ಟ್ ಏನು ಅಂತ ಹೇಳಿದ್ರೆ ಡಿರೈವೇಶನ್ ಆಫ್ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸ್ಟೇಟಸ್, ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ, ಆ ಥರ ಹೇಳಿ ಕ್ವೆಶನ್ಸ್ನ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಲೆಕ್ಷನ್ ಆಫ್ ಡೇಟಾ. ಸೊ ಕಲೆಕ್ಷನ್ ಆಫ್ ಡೇಟಾ ಅಲ್ಲಿ ಪ್ರೈಮರಿ ಡೇಟಾ ಮೇಲೆ ಕ್ವೆಶನ್ಸು, ಸೆಕೆಂಡರಿ ಡೇಟಾ ಅಂತ ಹೇಳಿದ್ರೆ ಅದರಲ್ಲಿ ಮೆಥಡ್ಸ್ ಆಫ್ ಕಲೆಕ್ಷನ್ಸ್ ಆಫ್ ಡೇಟಾ, ಆ್ಯಂಡ್ ದೆನ್ ಟ್ಯಾಬ್ಯುಲೇಷನ್ ಅಂತ ಅಂದರೆ ಟೇಬಲ್ನ ನಿಮಗೆ ಫಾರ್ಮ್ ಮಾಡೋಕ್ಕೆ ಕೊಡೋವಂಥದ್ದು ಅಥವಾ ಆ ಟೇಬಲಲ್ಲಿ ಬರೋ ಅಂತಹ ಎಲಿಮೆಂಟ್ಸ್ ಅಥವಾ ಟೈಟಲ್ಸ್ ಮೇಲೆ ಕೇಳೋ ಅಂಥದ್ದು ಅಂತ ಹೇಳಿದ್ರೆ ಸ್ಟೆಪ್ಸ್ ಅಂದರೆ ಏನು, ಕ್ಯಾಪ್ಷನ್ಸ್ ಅಂದರೆ ಏನು, ಆ ಥರ ಹೇಳಿ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆವ್ರೇಜಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಥವಾ ಸೆಂಟ್ರಲ್ ಟೆಂಡೆನ್ಸಿ. ಸೊ ಸೆಂಟ್ರಲ್ ಟೆಂಡೆನ್ಸಿ ಮೇಲೆ ನಿಮಗೆ ಮೀನ್, ಮೀಡಿಯನ್, ಮೋಡ್ ಅಂತ ಹೇಳಿ 3 ಟಾಪಿಕ್ಸ್ ಬರುತ್ತೆ. ಸೊ ಆ ಮೀಡಿಯನ್ ಮೋಡಲ್ಲಿ ನಿಮಗೆ ಕ್ವೆಶನ್ಸ್ನ ಫಾರ್ಮುಲಾಸ್ನ ಕೇಳೋ ಅಂಥದ್ದು ಅಥವಾ ಸಿಂಪಲ್ ಪ್ರಾಬ್ಲಮ್ನ ಕೊಟ್ಟು ಕ್ಯಾಲ್ಕುಲೇಟ್ ದಿ ಮೀನ್, ಕ್ಯಾಲ್ಕುಲೇಟ್ ದಿ ಮೀಡಿಯನ್, ಕ್ಯಾಲ್ಕುಲೇಟ್ ದಿ ಮೋಡ್ ಅಂತ ಹೇಳಿ ಕೇಳೋ ಚಾನ್ಸಸ್ ತುಂಬ ಇರೋ ಅಂಥದ್ದು. ಆ್ಯಂಡ್ ದೆನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೀನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೀಡಿಯನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೋಡ್, ಅದ್ರ ಮೇಲೆ ನಿಮಗೆ ಒಂದು ಕ್ವೆಶನ್ಸ್ನ ಕೇಳೋ ಅಂತಹ ಚಾನ್ಸಸ್ ಇರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೀನಲ್ಲಿ ಬಂತು ಅಂತ ಹೇಳಿದ್ರೆ ಒಂದಷ್ಟು ಫ್ರೀಕ್ವೆನ್ಸೀಸ್ನ ಕೊಟ್ಟಿರ್ತಾರೆ, ಯಾವುದೋ ಒಂದು ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಆಗಿರುತ್ತೆ, ಆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಅಥವಾ ಯಾವುದೋ ಒಂದು ಫ್ರೀಕ್ವೆನ್ಸಿನ ರಾಂಗ್ ಎಂಟರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 35 ಅಂತ ಎಂಟರ್ ಮಾಡಬೇಕಾಗಿರುತ್ತೆ, ಅದನ್ನು 53 ಅಂತ ರಾಂಗ್ ಎಂಟರ್ ಮಾಡಿರ್ತಾರೆ. ಸೊ ಆವಾಗ ಮೀನು ಎಷ್ಟು ಬರುತ್ತೆ,
ಅಂತ ಕರೆಕ್ಷನ್ ಮಾಡಿ ಅಂತ ಹೇಳಿ ಕೊಡೋ ಅಂಥದ್ದು, ಆ್ಯಂಡ್ ದೆನ್ ಕ್ಯಾಲ್ಕುಲೇಟ್ ದಿ ಕಂಬೈನ್ಡ್ ಮೀನ್ ಅಂತ ಹೇಳಿ ಕೇಳೋ ಅಂಥದ್ದು. ಸೊ ಇದಿಷ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮೀನ್, ಮೀಡಿಯನ್, ಮೋಡ್. ಇದ್ರ ಮೇಲೆ ನಿಮಗೆ ಐದರ್ ಪ್ರಾಬ್ಲಮ್ ಆದರೂ ಕೇಳ್ತಾರೆ ಅಥವಾ ಈ ಈಕ್ವೇಷನ್ನ ಯಾವುದು ಕರೆಕ್ಟ್ ಇದೆ ಅಂತ ಆದರೂ ಹೇಳಿ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಸ್ಪರ್ಷನ್. ಸೊ ಡಿಸ್ಪರ್ಷನಲ್ಲಿ ಬಂತು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್, ಕ್ವಾರ್ಟಲ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕ್ವಾರ್ಟಲ್ ಡಿವಿಯೇಷನ್ದು ರಿಲೇಷನ್ಶಿಪ್ನ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೇಂಜ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ರೇಂಜ್ನು, ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಅಥವಾ ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕೇಳೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅನ್ ಕಾರಿಲೇಷನ್ ಆ್ಯಂಡ್ ಡಿಸ್ಪರ್ಷನ್. ಇದರಲ್ಲೂ ಕೂಡ ಅಷ್ಟೇ ನೀವು ಅದರದ್ದು ಫೀಚರ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಇಸ್ ಕಾರಿಲೇಷನ್ ಆ್ಯಂಡ್ ರಿಗ್ರೇಷನ್. ಸೊ ಕಾರಿಲೇಷನ್ನಲ್ಲಿ ಇಂಪಾರ್ಟೆಂಟ್ ಆಗಿ ಕಾರ್ಲ್ ಪಿಯರ್ಸನ್ಸ್ ಕಾರಿಲೇಷನ್ ಮತ್ತು ಬೌಲಿಸ್ ಕಾರಿಲೇಷನ್ ಅಂತ ಬರುತ್ತೆ. ಸೊ ಇದೆರಡರಲ್ಲಿ ನಿಮಗೆ ಫಾರ್ಮುಲಾಸ್ನ ಕೇಳೋ ಅಂಥದ್ದು ಅಥವಾ ಒಂದು ಪ್ರಾಬ್ಲಮ್ನ ಕೇಳೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಟೈಪ್ಸ್ ಆಫ್ ಕಾರಿಲೇಷನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಪಾಸಿಟಿವ್ ಕಾರಿಲೇಷನ್, ನೆಗೆಟಿವ್ ಕಾರಿಲೇಷನ್, ನೋ ಕಾರಿಲೇಷನ್. ಫಾರ್ ಎಕ್ಸಾಂಪಲ್, ವೆನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ವಿಲ್ ಬಿ ಡಿಕ್ರೀಸಸ್. ಸೊ ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಇದೆರಡರ ಮಧ್ಯೆ ಇರೋ ಕಾರಿಲೇಷನ್ ಯಾವ ಟೈಪ್ ಅಂತ ಹೇಳಿ ಕೇಳೋ ಅಂಥದ್ದು. ಸೊ ಇದೆರಡರ ಮಧ್ಯೆ ಇರೋಂತಹ ಕಾರಿಲೇಷನ್ನು ನೆಗೆಟಿವ್ ಕಾರಿಲೇಷನ್. ಸೊ ನೆಗೆಟಿವ್ ಕಾರಿಲೇಷನ್ ಅಂತ ಹೇಳಿ ಟಿಕ್ ಮಾಡಬೇಕಾಗತ್ತೆ. ಅದಾದ್ಮೇಲಿಂದ ಫೀಚರ್ಸ್ ಆಫ್ ಕಾರಿಲೇಷನ್ಸ್ನ ಕೇಳೋ ಅಂಥದ್ದು, ಆಮೇಲೆ ಸ್ಟ್ಯಾಂಡರ್ಡ್ ಎರರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳೋ ಅಂಥದ್ದು ಅಥವಾ ಒಂದು ಪ್ರಾಬ್ಲಮ್ನ ಕೊಡೋ ಅಂಥದ್ದು, ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ಎರರ್ ಅಂತ. ರಿಗ್ರೇಷನಲ್ಲೂ ಕೂಡ ಅಷ್ಟೇ ಫೀಚರ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿಯಲ್ಲಿ ಫಾರ್ಮುಲಾಸ್ ಇದೆ ಅಲ್ವಾ, ಆ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸ್ಯಾಂಪ್ಲಿಂಗ್ ಮತ್ತು ಅದರಲ್ಲಿ ಟೆಕ್ನಿಕ್ಸ್ ಆಫ್ ಸ್ಯಾಂಪ್ಲಿಂಗ್ ಅಥವಾ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಬರುತ್ತೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆ ಥರ ಟೈಪ್ಸ್ ಬರುತ್ತೆ. ಆ ಟೈಪ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸ್ಯಾಂಪಲ್ ಎರರ್ ಬರುತ್ತೆ. ಆ ಸ್ಯಾಂಪಲ್ ಎರರ್ನ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಆ ಥರದನ್ನ ಕಾನ್ಸೆಪ್ಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಯೂನಿಟ್ 3 ಬರೋ ಅಂತಹ ಸ್ಟ್ಯಾಟಿಸ್ಟಿಕ್ಸ್ಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ ಯಾವ ಟಾಪಿಕ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.